ಇದು ಲೈವ್ ತಗೋ ಇಲ್ಲಿ ಇವ್ರು ಇಲ್ಲಿ ಹೆಂಗ್ ಬೈದಾರೆ ಅಂತ ಅರ್ಥ ಇಲ್ಲ. ನಿಮ್ಗೆ ಯಾರು ಸರ್ ನಿಮಗೆ ಯಾರು ಕೊಟ್ಟಿದ್ದು? ನೀವು ನಾ ಜವಾಬ್ದಾರಿ ಕೊಟ್ಟಿದ್ದು? ಏನ್ ಹೆಸರು ನಿಮ್ದು? ಅಲ್ಲ ನಿಮ್ದು ಏನ್ ಹೆಸರು ಒಂದೇ? ರಂಜಿತಾ. ಇವ್ರಿಗೆ ಏನಂತ ಕೊಟ್ಟಿದ್ರಾ? ಏನು ಕೊಟ್ಟಿದ್ರಾ? ನಿಮ್ ಕಾಂಟ್ಯಾಕ್ಟ್ ತಗೊಂಡಿರಾ? ಏನ್ ಹೆಸರು ಇವ್ರದ್ದು? ಲೈವ್ ಆಗ್ತದೆ. ಅವ್ರಿಗೆ ಶಾರ್ಟ್ ಟೈಮ್ ಅಲ್ಲಿ ಬರೋದು ಡಾಕ್ಯುಮೆಂಟ್ಸ್ ಯಾವಾಗ ಇರುತ್ತೆ ಅವಾಗ ಬಂದು ಬರೀತಾರೆ. ಬರ್ಲಿ ಯಾಕಂಗ್ ಕಿಚ್ಚಾಡ್ತಾ ಒಂಚೂರು ಬನ್ನಿ ಈ ಕಡೆ ಬನ್ನಿ, ದಯಮಾಡಿ ಬರ್ಬೇಕಿಲ್ಲ. ಇವಾಗ ನಿಮ್ಗೆ ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ತಹಸೀಲ್ದಾರ್ ಕೊಟ್ರ ಇಲ್ಲ ಎಡಿಆರ್ ಕೊಟ್ರ? ಹೇಳ್ಕೊಂಡೇನೆ ಅವ್ರ ಹತ್ರ ರೆಕಾರ್ಡ್ಸ್ ಇದೆ, ನಮ್ದು ಟ್ರಾನ್ಸ್ಫರ್ ಇದೆ, ಜಾಸ್ತಿ ಇದೆ, ಬರೆಸ್ತಾ ಇದೀನಿ. ಮೇಡಮ್ ಪ್ರಾಬ್ಲಮ್ ಹೆಂಗೇನೆ ಸರ್ಕಾರಿ ಕಚೇರಿ ಒಳಗೆ ಅನ್ಯ ವ್ಯಕ್ತಿಗಳು ಕೆಲಸ ಮಾಡಂಗಿಲ್ಲ. ಇವಾಗಿಂದ ಬರಿತಾ ಇಲ್ಲ ಕರೆಕ್ಟ್ ಆಯ್ತು. 5 ದಿವಸ ಬರೀಲಿ. ಅವ್ರು ತಗೊಳಕ್ ಪರ್ಮಿಷನ್ ಕೊಟ್ಟಾರ ನಿಮ್ಗೆ? ನಾವು ಕೇಳ್ಕೊಂಡೆ. ಯಾರ ಹತ್ರ ಕೇಳಿದಿರಾ? ಯಾರ ಹತ್ರ ತಗೊಂಡಿದ್ದೀರಾ? ಯಾರ ಹತ್ರ? ಲೈವ್ ತಗೊಂಡ್ ಫೋಟೋ ತಗೊಳ್ಳಿ. ಇಲ್ಲೇ ಬಿಸಿ ಹಾಕಿ ಅದು ಕಳಿಸಿ. ಯಾವ ರೀತಿ ತಗೊಂಡು ಮಾಡ್ತಾ ಇದಾರೆ ಪಬ್ಲಿಕ್ನ? ಅವ್ರನ್ನ ಕೇಳಿ ಸರ್ ಪ್ರಶ್ನೆನ. ಎಷ್ಟು ವರ್ಷದಿಂದ ಬರ್ತಾ ಇದಾರೆ? ನಿಮ್ಮ ಹೆಸರೇನು? ಎಲ್ಲಿ? ಸರ್ ನಮಸ್ತೆ. ಹೇಳಿ, ನಿಮ್ಗೆ ಈ ಕಾಂಟ್ರಾಕ್ಟ್ ಅಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ? ಸಂಬಳ ಕೊಡ್ತಾ ಇದಾರಾ? ಸರ್ಕಾರದಿಂದ ಬರ್ತಾ ಇದೆಯಾ? ಯಾರು ಕೊಡ್ತಾ ಇದಾರೆ? ಯಾರು ಹೆಸರು ಹೇಳಿ? ರಂಜಿತಾ ಪರ್ಸನಲ್ ಕೊಡ್ತಾ ಇದಾರಾ? ಸರ್ಕಾರದಿಂದ ಕೊಡ್ತಾ ಇದಾರಾ? ಪರ್ಸನಲ್ ಇಂದ ಎಷ್ಟು ಕೊಡ್ತಾ ಇದ್ದಾರೆ ಸರ್ ನಿಮ್ಗೆ? ನಂದು ಟ್ರಾನ್ಸ್ಫರ್ ಆಗಿದೆ. ನಂದು ಡೇಟಾ ಎಲ್ಲ ಫೈಲ್ಗಳು ರೆಕಾರ್ಡ್ ರೂಮ್ ಕೊಡ್ಬೇಕು. ನನ್ಗೆ ಒತ್ತಡ ಇದೆ. ನಾನು ಅದರಿಂದ ಅವ್ರು ಇಲ್ಲಿ ಬರೀತಾ ಇದಾರೆ. ಅವ್ರನ್ನ ಕರ್ಕೊಂಡು ನಮ್ಮ ಫೈಲ್ ಗಳನ್ನ ಬರ್ಸ್ಕೊತಾ ಇರ್ತೀನಿ. ಏನ್ ತಪ್ಪಾಗಿದೆ ಹೇಳಿ? ನಿಮ್ಗೆ ರೈಟ್ಸ್ ಕೊಟ್ಟವ್ರು ಯಾರು? ನಾನು ಪರ್ಮಿಷನ್ ಕೇಳ್ಕೊಂಡೆ. ಯಾರ ಹತ್ರ ಕೇಳಿದಿರಾ? ಇರೋ ಮಂಜಣ್ಣ ಒಂದ್ ನಿಮಿಷ. ಯಾರ ಹತ್ರ ಮೇಡಮ್ ಪರ್ಮಿಷನ್ ಯಾರ ಹತ್ರ ಕೇಳಿದಿರಿ? ಪರ್ಮಿಷನ್ ತಹಶೀಲ್ದಾರ್ ಹತ್ರ ಕೇಳ್ಕೊಂಡು ಬರ್ಸ್ತಿದ್ದೀನಿ. ತಹಸೀಲ್ದಾರ್ ಹತ್ರ ಆಗಿದ್ಯಾ? ಫೋನ್ ಮಾಡಿ. ಇಲ್ಲ ಇಲ್ಲಿ ಬರಕ್ ಕೇಳಿದಿ ಮಾಡಿ. ನಾವೀಗ ಮಾಡ್ತಾ ಇದೀನಿ.